ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು BPL ಕಾರ್ಡ್ ಆಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, ಅದು APL ಆಗಿ ಕನ್ವರ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ತಿಳ್ಕೊಳ್ಳೋದು. ಅದೇ ರೀತಿಯಾಗಿ ನಿಮ್ಮ ಒಂದು BPL ಕಾರ್ಡ್ ಆ್ಯಕ್ಟಿವಲ್ಲಿ ಇದೆಯಾ ಅಥವಾ ಸಸ್ಪೆಂಡ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಯಾಕಂದರೆ ತುಂಬ ಜನರದ್ದು BPL ಕಾರ್ಡ್ ಏನಿದೆ ಅದು APL ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಅವರ ಒಂದು ಇನ್ಕಮ್ ಬಂದ್ಬಿಟ್ಟು 1,20,000ಕ್ಕಿಂತ ಅಧಿಕ ಇರ್ಬೋದು, ಅಥವಾ ಅವರ ಕುಟುಂಬದಲ್ಲಿ GST ಪೇಯರ್ ಇರ್ಬೋದು, ಅಥವಾ ITR ರಿಟರ್ನ್ ಮಾಡುವಂಥವ್ರಾಗಿರ್ಬೋದು. ಅಂತ ಅವ್ರ ಕಾರ್ಡೆಲ್ಲ BPL ಇಂದ APL ಆಗಿ ಕನ್ವರ್ಟ್ ಆಗ್ತಾ ಇದೆ. ಮತ್ತು ಕೆಲವರು ಬಡವರು ಆಗಿದ್ರೂ ಸಹ ಅವರ ಒಂದು BPL ಕಾರ್ಡ್ APL ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂತ ಅವ್ರು ಏನು ಮಾಡಬೇಕು, ನಿಮ್ಮ ಕಾರ್ಡ್ BPL ಆಗೇ ಇದೆಯಾ ಅಥವಾ APL ಆಗಿ ಕನ್ವರ್ಟ್ ಆಗಿದೆಯಾ ಅಥವಾ ನಿಮ್ಮ ಕಾರ್ಡ್ ಸಸ್ಪೆಂಡಲ್ಲಿದೆಯಾ, ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ನಿಮ್ಮ ಹತ್ರ ಮೊಬೈಲ್ ಇದ್ದರೆ ನೀವೇ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅಂತ ತಿಳಿಸೋದಕ್ಕೂ ಮುಂಚೆ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವು ಸೆಕೆಂಡು ಲೋಡಿಂಗ್ ತಗೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಈ ಸೇವೆಗಳು ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಈ ಪಡಿತರ ಚೀಟಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರದ್ದುಗೊಳಿಸಲಾದ ತಡೆ ಹಿಡಿಯಲಾದ ಪಟ್ಟಿ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸುಲಭವಾಗಿ ನೀವೇ ಚೆಕ್ ಮಾಡ್ಕೋಬೋದು ನಿಮ್ಮ ಕಾರ್ಡು ಆಗಿದೆಯಾ, ಸಸ್ಪೆಂಡ್ ಆಗಿದೆಯಾ, ಏನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಸೆಲೆಕ್ಟ್ ಡಿಸ್ಟಿಕ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಡಿಸ್ಟಿಕ್ ಹತ್ರ ನಿಮಗೆ ಯಾವ ಡಿಸ್ಟಿಕ್ ಬೇಕೋ ಆ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ತಾಲೂಕು ಅಂತಿದೆ ನೋಡಿ, ಅಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮಂತು, ತಿಂಗಳಲ್ಲಿ ಎಷ್ಟು ಕಾರ್ಡುಗಳು ಕ್ಯಾನ್ಸಲ್ ಆಗಿದೆ, ಸಸ್ಪೆಂಡ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು. ಸೊ ನಾನು ಇಲ್ಲಿ ಸೆಪ್ಟೆಂಬರ್ ಮಂತನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಪ್ಟೆಂಬರ್ ಮಂತನ್ನು ಸೆಲೆಕ್ಟ್ ಮಾಡಿಕೊಂಡು ಇಯರ್ 2025 ಇರುತ್ತೆ, ಅಥವಾ ಬೇಕು ಅಂದರೆ ನೀವು 24 ಸಹ ಚೆಕ್ ಮಾಡ್ಕೋಬೋದು. 24ಅಲ್ಲಿ ಯಾವ ಮಂತಲ್ಲಿ ಎಷ್ಟು ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತಲೂ ಸಹ ಚೆಕ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಸೆಪ್ಟೆಂಬರ್ ಮಂತನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲೆಗಡೆ ಏನು ನಂಬರ್ ಇದೆಯೋ ಆ ನಂಬರನ್ನು ಹಾಕಿ ಗೋ ಅಂತ ಕೊಟ್ಟರೆ ವೆರಿಫೈಡ್ ಆ್ಯಂಡ್ ಕ್ಯಾನ್ಸಲ್ ಅಂತಿದೆ ನೋಡಿ. ಈ ರೀತಿಯಾಗಿ ಏನಾದರೂ ನಿಮ್ಮ ಹೆಸರು ಬಂದಿದ್ದು, ನಿಮ್ಮ ಕಾರ್ಡ್ ನಂಬರ್ ಏನಾದರೂ ಬಂದಿದ್ದರೆ ನಿಮ್ಮ ಒಂದು BPL ಕಾರ್ಡಿಂದ APLಗೆ ಕನ್ವರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಮ ಕಾರ್ಡ್ ನಂಬರು, ಹೆಸರು, ನಂತರ ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಡೇಟ್ ಸಹ ಬಂದಿರುತ್ತೆ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನೀವು ಒಂದು ಸ್ಟೆಪ್ ಬ್ಯಾಕ್ ಬಂದು ಬೇರೆ ತಿಂಗಳು ಸಹ ಸೆಲೆಕ್ಟ್ ಮಾಡಿಕೊಂಡು ಮೇಲೆಗಡೆ ಏನು ಕ್ಯಾಪ್ಚರ್ ಇದೆಯೋ ಆ ಒಂದು ಕ್ಯಾಪ್ಚರನ್ನು ಹಾಕಿ ಗೋ ಅಂತ ಕೊಟ್ಟರೆ ಸೊ ಆಗಸ್ಟ್ ತಿಂಗಳಲ್ಲಿ ಯಾವ ಕಾರ್ಡುಗಳು ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ವೆರಿಫೈಡ್ ಆ್ಯಂಡ್ ಕ್ಯಾನ್ಸಲ್ ಅಂತ ಬಂದರೆ ನಿಮ್ಮ ಒಂದು ಕಾರ್ಡ್ ಬಂದುಬಿಟ್ಟು BPLನಿಂದ APLಗೆ ಕನ್ವರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಈ ರೀತಿಯಾಗಿ ನೀವು ಯಾವ ತಿಂಗಳದ್ದು ಬೇಕಾದರೂ ಚೆಕ್ ಮಾಡ್ಕೋಬೋದು. ಇದರಲ್ಲಿ ನಿಮ್ಮ ಕಾರ್ಡ್ ನಂಬರ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ವೇಳೆ ಏನಾದರೂ ಅಂಡರ್ ಸಸ್ಪೆಂಡ್ ಅಂತ ಬಂದರೆ ನೀವು ಫುಡ್ ಆಫೀಸ್ಗೆ, ನಿಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ಕೇಳ್ಬೋದು ಏನಕ್ಕೆ ನಮ್ಮ ಕಾರ್ಡು ಸಸ್ಪೆಂಡ್ ಮಾಡಿದ್ರೆ, ಯಾವ ರೀಸನ್ನಿಂದ ಅಂತ ಅಲ್ಲಿ ಚೆಕ್ ಮಾಡಿಸ್ಕೋಬೋದು ಸ್ನೇಹಿತರೆ. ಅವರು ರೀಸನ್ ಹೇಳ್ತಾರೆ, ಇಂಥ ಕಾರಣದಿಂದ ಈ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಒಂದು ವೇಳೆ ನಿಮ್ಮದೆಲ್ಲ ಕರೆಕ್ಟಾಗಿ ದಾಖಲೆ ಇದ್ದು ನಿಮ್ಮ ಮನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಯಾರೂ ಇಲ್ಲ, ನಿಮ್ಮ ಆದಾಯ ಬಂದುಬಿಟ್ಟು ವಾರ್ಷಿಕವಾಗಿ 1,20,000ಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ನೀವು ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಕಾರ್ಡನ್ನು ಮತ್ತೆ ನೀವು ಸಸ್ಪೆಂಡಿಂದ BPL ಆಗಿ ಕನ್ವರ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಈ ರೀತಿಯಾಗಿ ನಿಮ್ಮ ಕಾರ್ಡ್ ಸಸ್ಪೆಂಡ್ ಇದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು. ಈಗ ನಿಮ್ಮ ಕಾರ್ಡ್ ಆ್ಯಕ್ಟಿವಲ್ಲಿ ಇದೆಯಾ ಇಲ್ವ ಅಂತ ಹೇಳ್ಬಿಟ್ಟು ಯಾವ ರೀತಿಯಪ್ಪ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ, ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ಯಾವ ರೀತಿಯಪ್ಪ ಅಂತಂದರೆ ಇಲ್ಲಿ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೊಸ ಹಾಲಿ ಪಡಿತರ ಚೀಟಿ ಸ್ಥಿತಿ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ ಅಂತ ಬರುತ್ತೆ. ಸೊ 3 ಭಾಗಗಳಾಗಿ ವಿಭಾಗ ಮಾಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ರೇಷನ್ ಕಾರ್ಡನ್ನು. ಸೊ ನೀವು ಯಾವ ವಿಭಾಗದವರಾಗಿದ್ದರೆ ಆ ಒಂದು ವಿಭಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪಡಿತರ ಚೀಟಿ ವಿವರ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ವಿತೌಟ್ OTP ಅಂತಿದೆ ನೋಡಿ, ಆ ಒಂದು ರೌಂಡ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ RC ನಂಬರ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ.
ರೇಷನ್ ಕಾರ್ಡ್ ಸ್ಥಿತಿ ಅಂತಿದೆ ನೋಡಿ, ಅಲ್ಲಿ ಆ್ಯಕ್ಟಿವ್ ಅಂತ ಇರಬೇಕಾಗಿರುತ್ತೆ. ನಂತರ KYC ರಿಮೈನಿಂಗ್ 0 ಅಂತಿರಬೇಕು. ಅಂದರೆ ನಿಮ್ಮ ಮನೆಯಲ್ಲಿ KYC ಆಗದೇ ಇದ್ದರೆ ಅಲ್ಲಿ 1, 2 ಅಂತಿರುತ್ತೆ. ಆಗ ನಿಮ್ಮ ರೇಷನ್ ಕಾರ್ಡನ್ನು ನಿಮ್ಗೆ ರೇಷನ್ ಕೊಡ್ತಾರಲ್ವ, ಅಲ್ಲಿ ಎತ್ಕೊಂಡೋದ್ರೆ ಯಾರ್ದು ಪೆಂಡಿಂಗ್ ಇದೆ KYC ಅಂತ ಚೆಕ್ ಮಾಡಿ ಅವ್ರದ್ದು KYC ಮಾಡ್ತಾರೆ. ರೇಷನ್ ಕಾರ್ಡ್ ಸ್ಥಿತಿ ಹತ್ರ ಆ್ಯಕ್ಟಿವ್ ಅಂತಿದ್ರೆ ನಿಮ್ಮ ಕಾರ್ಡು ಆ್ಯಕ್ಟಿವ್ ಅಲ್ಲಿದೆ, ನಿಮ್ಮ ಕಾರ್ಡೇನು ಸಸ್ಪೆಂಡ್ ಆಗಿಲ್ಲ, ನಿಮ್ಮ ಕಾರ್ಡೇನು ಕ್ಯಾನ್ಸಲ್ ಆಗಿಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಸ್ನೇಹಿತರು. ಒಂದು ವೇಳೆ ಆ್ಯಕ್ಟಿವ್ ಪ್ಲೇಸಲ್ಲಿ ಕ್ಯಾನ್ಸಲು ಸಸ್ಪೆಂಡ್ ಅಂತ ಬಂದರೆ, ಆಗಲೇ ಹೇಳಿದ್ನಲ್ವ, ಕ್ಯಾನ್ಸಲ್ ಅಂದರೆ ನಿಮ್ಮ ಒಂದು ಕಾರ್ಡು BPL ಇಂದ APLಗೆ ಕನ್ವರ್ಟ್ ಆಗಿರುತ್ತೆ. ಸಸ್ಪೆಂಡ್ ಅಂದರೆ ನಿಮ್ದು ಇನ್ನೂ ಕ್ಯಾನ್ಸಲ್ ಆಗಿರೋದಿಲ್ಲ, ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ನೀವು ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ಯಾವ ಕಾರಣಕ್ಕೆ ಏನು ಅಂತ ಹೇಳ್ಬಿಟ್ಟು ಸೂಕ್ತ ದಾಖಲೆಗಳನ್ನು, ಅವ್ರು ಹೇಳಿರೋ ದಾಖಲೆಗಳನ್ನು ಕೊಟ್ಬಿಟ್ಟು ಕರೆಕ್ಟಾಗಿದ್ದರೆ ಅವರು ನಿಮ್ಮ ಒಂದು ಸಸ್ಪೆಂಡನ್ನು ತೆಗೆದುಬಿಟ್ಟು ಮತ್ತೆ ನಿಮ್ಮ ಕಾರ್ಡನ್ನು ಆ್ಯಕ್ಟಿವ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನಿಮ್ಮ ಕಾರ್ಡ್ ಆ್ಯಕ್ಟಿವಲ್ಲಿ ಇದೆಯಾ, ಸಸ್ಪೆಂಡಲ್ಲಿ ಇದೆಯಾ ಏನು ಅಂತ ಹೇಳ್ಬಿಟ್ಟು ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿರುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.